ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರ ಗ್ರಂಥದ 133ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಪದ್ಯ ಹೀಗಿದೆ. ಸಾಕೇತಸೀಮ್ನಿ ಭವತಿ ಮಣಿಪಾದರಕ್ಷೆ ಮಾಂಗಲ್ಯಲಾಜನಿಕರೈರವಕೀರ್ಯಮಾಣ ಕೀರ್ತಿ ಸ್ವಯಂ ವರಪತೆ ಭರತಸ್ಯ ಕಾಲೇ ವೈವಾಹಿಕಿ ಜನನಿ ವಹ್ನಿಶಿಕೇವರೇಜೆ. ಪದ್ಯದ ಅರ್ಥ ಹೀಗಿದೆ. ಹೇ ಜನನಿ ಮಣಿಪಾದರಕ್ಷೆ, ಅಮ್ಮ ಭಗವಂತನ ಮಣಿಪಾದರಕ್ಷೆಯೇ, ಸಾಕೇತ ಸೀಮ್ನಿ ಅಯೋಧ್ಯೆಯ ಎಲ್ಲೆಕಟ್ಟಿನ ಒಳಗೆ ನೀನು ಬಂದಾಗ, ಮಾಂಗಲ್ಯ ಲಾಜಾನಿಕರೈಹಿ ಮಂಗಳ ಕಾರ್ಯಕ್ಕಾಗಿ ತಂದ ಭತ್ತದ ಅರಳಿನಿಂದ, ಅವಕೀರ್ಯಮಾಣ ಎರಚಲ್ಪಟ್ಟ, ಭವತಿ ನೀನು, ಕೀರ್ತಿ ಸ್ವಯಂವರಪತೇಹೇ ಭರತಸ್ಯ ಕೀರ್ತಿ ಎಂಬ ಕನ್ಯೆಯು ತಾನಾಗಿಯೇ ವರಿಸಿಕೊಂಡ ಭರತನ ವೈವಾಹಿಕಿ ಮದುವೆಗಾಗಿ ಇರುವ ವಹ್ನಿಶಿಖಾ ಇವ ಅಗ್ನಿಜ್ವಾಲೆಯ ಹಾಗೆ ರೇಜೆ ಪ್ರಕಾಶಿಸಿದೆ. ಈ ಪದ್ಯದ ತಾತ್ಪರ್ಯ ಹೀಗಿದೆ. ಓ ಅಮ್ಮ ಮಣಿಪಾದುಕಾದೇವಿಯೇ, ನಿನ್ನನ್ನು ಭರತನು ಅಯೋಧ್ಯೆಗೆ ವಿಜಯ ಮಾಡಿಸಿದಾಗ ನಗರದ ಸ್ತ್ರೀಯರು ಭತ್ತದ ಅರಳುಗಳನ್ನು ಎರಚಲು ವಿಧ ವಿಧವಾದ ರತ್ನಗಳಿಂದ ಕೆತ್ತಲ್ಪಟ್ಟ ನೀನು ಭರತನನ್ನು ತಾನಾಗಿಯೇ ವರಿಸಿದ ಕೀರ್ತಿಯ ಕಲ್ಯಾಣಕ್ಕೆ ಹೋಮಕುಂಡದಲ್ಲಿದ್ದ ಅಗ್ನಿಯ ಜ್ವಾಲೆಯಂತೆ ಕಾಣುತ್ತಿದ್ದೆ ಎಂದು. ಈ ಪದ್ಯದ ತಾತ್ವಿಕ ಅರ್ಥವನ್ನು ಹೀಗೂ ತಿಳಿಯಬಹುದು. ಸಂಸಾರದಲ್ಲಿರುವವರು ಈ ಜಗತ್ತಿನ ಇತಿಮಿತಿಗಳನ್ನು ಅರಿತುಕೊಂಡು ಈ ಕಳಂಕಿತ ಬದುಕಿನಿಂದ ಬಿಡುಗಡೆ ಹೊಂದಬೇಕೆಂದು ಸದ್ಗುರುವನ್ನು ಆಶ್ರಯಿಸಿದಾಗ ಅವಂಥವರನ್ನು ಕೀರ್ತಿ ತಾನಾಗಿಯೇ ವರಿಸುತ್ತದೆ ಎಂದು. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಪದ್ಯ ಹೀಗಿದೆ. ಕೋಸಲದ ಎಲ್ಲೆಯೊಳು ಭರತ ಪಾದುಕೆಯ ಕರೆತರಲು ಆತ ತಾನೊಲಿದು ಧರಿಸಲೈ ತಂದ ಕೀರ್ತಿ ಎಂಬ ಪೆಣ್ಮಣಿಯ ವಿವಾಹದಲ್ಲಿ ನಗರ ನಾರಿಯರೆರಚಿದ ಲಾಜ ಅಗ್ನಿಜ್ವಾಲ ಎಂದದಿ ಬೆಳಗಿತು. ಸಂದರ್ಭ ಹೀಗಿದೆ. ಭರತ ಚಿತ್ರಕೂಟಕ್ಕೆ ತೆರಳಿ ಶ್ರೀರಾಮನ ಮಣಿಪಾದಿಕೆಯ ಸಮೇತ ಹಿಂತಿರುಗುತ್ತಿದ್ದಾನೆ. ಶ್ರೀರಾಮನ ಹಾಗೆ, ವನವಾಸಿಯ ಹಾಗೆ, ತಾಪಸಿಯ ಹಾಗೆ ಜಟೆಯನ್ನು ಕಟ್ಟಿ ನಾರಮಡಿಯನ್ನು ಧರಿಸಿ ಹೆಮ್ಮೆಯಿಂದ ಸಾರ್ಥಕ ಮನೋಭಾವದಿಂದ ಶ್ರೀರಾಮನ ಮಣಿಭೂಷಿತ ಚಿನ್ನದ ಪಾದುಕೆಗಳನ್ನು ಶತ್ರುಂಜಯ ಆನೆಯ ಮೇಲಿಟ್ಟು ಅಯೋಧ್ಯೆಯನ್ನು ಪ್ರವೇಶಿಸಿದ್ದಾನೆ ಭರತ. ಆತ್ಮಗುಣದ ತೇಜಸ್ಸಿನಿಂದ ಬೆಳಗುತ್ತಿದ್ದಾನೆ ಅವನು. ಶ್ರೀರಾಮ ಅಯೋಧ್ಯೆಯ ಜನರ ಕಣ್ಮಣಿಯಾಗಿದ್ದ. ತನ್ನ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸುಗಳಿಂದ ಜೊತೆಗೆ ಆತ್ಮಗುಣಗಳಿಂದ ಬೆಳಗುತ್ತಾ ಎಲ್ಲರ ಹೃದಯವನ್ನು ಗೆದ್ದಿದ್ದ. ಅವನ ನಿರ್ಗಮನದಿಂದ ಅಯೋಧ್ಯೆಯ ಜನರು ತೀವ್ರ ದುಃಖಕ್ಕೆ ಒಳಗಾಗಿದ್ದರು. ಈಗ ಭರತ ಶ್ರೀರಾಮನನ್ನು ಕರೆತರುವ ಆಸೆಯಿಂದ ಕಾದಿದ್ದರು. ಆದರೆ ಭರತ ಆತ್ಮವಿಶ್ವಾಸದಿಂದ ಶ್ರೀರಾಮನ ಪ್ರತಿನಿಧಿಯಾಗಿ ಅವನ ಪಾದುಕೆಗಳನ್ನು ಗೌರವಪೂರ್ವಕವಾಗಿ ಹೊತ್ತು ತಂದಿದ್ದನು. ಭಗವಂತನಲ್ಲಿ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಇವು 6 ಗುಣಗಳು ಅಳಿಯದ ಸಂಪತ್ತು. ಇದರ ಜೊತೆಗೆ ಅವನ ಅವತಾರ ಕಾಲದಲ್ಲಿ ದಯಾ ಸರ್ವಭೂತೇಷು ಕ್ಷಾಂತಿ ಅನಸೂಯ ಶೌಚಂ ಅನಾಯಾಸಃ ಮಂಗಲಂ ಅಕಾರ್ಪಣ್ಯಂ ಅಸ್ಪೃಹ ಅಷ್ಟೌ ಆತ್ಮಗುಣಾಃ ಎಂಬಂತೆ 8 ಆತ್ಮಗುಣಗಳನ್ನು ಪ್ರಕಾಶಿಸುತ್ತಾ ಎಲ್ಲರ ಹೃದಯಗಳನ್ನು ಬೆಳಗುತ್ತಾನೆ. ಇದೇ ಭಗ ಎಂಬ 6 ಗುಣಗಳನ್ನು ಹಾಗೂ 8 ಆತ್ಮಗುಣಗಳನ್ನು ಹೊಂದಿರುವ ವ್ಯಕ್ತಿ ಈಗ ಈ ಸಂಸಾರದಲ್ಲಿ ಯಾರಿದ್ದಾರೆ ಎಂದು ವಾಲ್ಮೀಕಿಗಳು ಕೇಳುವುದು ನಾರದರನ್ನು. ಆಗ ನಾರದರು ಅವನೇ ರಾಮ, ದಶರಥ ಪುತ್ರ ಎಂದು ಹೇಳಿದ್ದು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲ ಸರ್ಗ ಮೊದಲ ಪದ್ಯಗಳನ್ನು ನೋಡಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ಅನಸೂಯಕಃ
ಕಸ್ಯ ಬಿಭ್ರತಿ ದೇವಾಶ್ಚ ಜಾತರೋಷಸ್ಯ ಸಂಯೋಗೇ. ಜಗತ್ತಿನ ಯಾವುದೇ ಕಾವ್ಯ ಇಷ್ಟು ಸುಂದರವಾದ ಚಿತ್ರಣದಿಂದ ಪ್ರಾರಂಭವಾಗುವುದಿಲ್ಲವೇನೋ. ಶ್ರೀ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ವರ್ಣಿಸಿರುವ ಹಾಗೆ ಇಷ್ಟೊಂದು ಸದ್ಗುಣಗಳ ರಾಶಿಯಾದ ಭಗವಂತ ಶ್ರೀರಾಮನ ಪಾದಗಳನ್ನೇ ಅಪ್ಪಿ ಹಿಡಿದ ಪಾದುಕೆಗಳ ಸಪ್ತವರ್ಣದ ಮಣಿಗಳಲ್ಲೂ ಶ್ರೀರಾಮನೇ ಪ್ರತಿಫಲಿಸುತ್ತಿದ್ದನು. ಅವನು ಧರಿಸಿದ್ದ ಪಾದುಕೆಗಳಲ್ಲಿದ್ದ ಶುಭ್ರವಾದ ಪಾರದರ್ಶಕವಾದ ಅತ್ಯುತ್ತಮ 100 ಮಣಿಗಳು 100 ಭಗವಂತನನ್ನೇ ತನ್ನಲ್ಲಿ ಅಳವಡಿಸಿಕೊಂಡಿತ್ತು. ಭರತನು ತರುತ್ತಿದ್ದ ಪಾದುಕೆಗಳು ಒಬ್ಬ ಶ್ರೀರಾಮನನ್ನಲ್ಲ 100 ಶ್ರೀರಾಮರನ್ನು ಕರೆತಂದಂತೆ ಇತ್ತು. ಇದರಿಂದ ಪಾದುಕಾದೇವಿಯ ಮುಖ ನಾಚಿಕೆಯಿಂದ ಸಂತೋಷ ಸಂಭ್ರಮಗಳಿಂದ ಕೆಂಪಾಗಿದ್ದವು. ಅವಳು ಅಗ್ನಿಜ್ವಾಲೆಯ ಹಾಗೆ ಕಾಣುತ್ತಿದ್ದಳು. ಅಯೋಧ್ಯೆಯ ಜನರೂ ಸಹ ಶ್ರೀರಾಮನನ್ನೇ ಹೊತ್ತಿರುವಂತಿದ್ದ ಅವನ ಪಾದುಕೆಗಳನ್ನು ನೋಡಿ ಆನಂದಭರಿತರಾಗಿದ್ದರು, ಉದ್ವಿಗ್ನರಾಗಿದ್ದರು. ಶ್ರೀರಾಮನೇ ಬರುತ್ತಿದ್ದಾನೆ ಎನ್ನುವಂತೆ ಸಂತೋಷದಿಂದ ಮಹಡಿಗಳ ಕಿಟಕಿಗಳಿಂದ ಲಾಜಾವನ್ನು, ಅಂದರೆ ಭತ್ತದ ಅರಳುಗಳನ್ನು, ಕೆಂಪು ಬಣ್ಣದಿಂದ ಹೊಳೆಯುತ್ತಿರುವ ಚಿನ್ನದ ಮಣಿಪಾದುಕೆಗಳ ಮೇಲೆ ಎರಚುತ್ತಿದ್ದರು. ಈ ದೃಶ್ಯ ಅಗ್ನಿ ಲಾಜಾವನ್ನು ಸಮರ್ಪಿಸುತ್ತಿರುವ ಹಾಗೆ ಲಾಜಾ ಹೋಮ ನಡೆಯುತ್ತಿದ್ದಂತೆ ಭಾಸವಾಗುತ್ತಿತ್ತು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಮದುವೆಯಲ್ಲಿ ಶ್ರೀಮನ್ನಾರಾಯಣನ ಪ್ರೀತ್ಯರ್ಥವಾಗಿ ಲಾಜಾ ಹೋಮ ಮಾಡುವುದು ಪದ್ಧತಿ. ಅಗ್ನಿಮುಖೇನ ಶ್ರೀಮನ್ನಾರಾಯಣನಿಗೆ ಭತ್ತದ ಅರಳು, ಅಂದರೆ ಲಾಜಾವನ್ನು ಸಮರ್ಪಿಸಿ ಆಯಸ್ಸು ಆರೋಗ್ಯ ಎರಡೂ ಮನೆತನಗಳ ಸೌಖ್ಯಕ್ಕಾಗಿ ಶ್ರೀಹರಿಯನ್ನು ಪ್ರಾರ್ಥಿಸುವ ಆಚರಣೆ ಅದು. ಶ್ರೀರಾಮನನ್ನು ಪ್ರತಿನಿಧಿಸುತ್ತಿರುವ ಮಣಿಪಾದುಕೆಗಳ ಮೇಲೆ ಭತ್ತದ ಅರಳನ್ನು ಎರಚುತ್ತಾ ಶ್ರೀರಾಮನಿಗೆ ನಮನ ಸಲ್ಲಿಸುತ್ತಿರುವುದು ಮದುವೆಯ ಲಾಜಾ ಹೋಮದಂತೆ ಕಾಣುತ್ತಿತ್ತು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಇಲ್ಲಿ ಯಾವ ಮದುವೆ, ಯಾರ ಮದುವೆ ಅದನ್ನೂ ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀರಾಮನಂತೆಯೇ ಆತ್ಮಗುಣಗಳನ್ನು ಹೊಂದಿ ಆತ್ಮವಾನ್ ಆಗಿದ್ದನು ಭರತನು. ಅದರಲ್ಲೂ 8ನೇ ಆತ್ಮಗುಣವಾದ ಅಸ್ಪೃಹ ಎಂಬ ಗುಣವು ಪ್ರಕಾಶಮಾನವಾಗಿತ್ತು. ಅವನು ನಿಸ್ಪೃಹನು ಎಂದು ಅಯೋಧ್ಯೆಯ ಜನರಿಗೆ ಅರಿವಾಗಿತ್ತು. ಅಸ್ಪೃಹ ಎಂದರೆ ಯದೃಚ್ಛಾ ಲಾಭ ಸಂತುಷ್ಟ, ಬದುಕಿನಲ್ಲಿ ಸತ್ಕರ್ಮಗಳನ್ನು ಮಾಡುತ್ತಾ ಅದರಲ್ಲೇನು ಒದಗಿ ಬರುವುದೋ ಅದರಲ್ಲೇ ಸಂತೋಷ ಪಡುವುದು, ಅದನ್ನು ಸ್ವಾಗತಿಸುವುದು, ಮನಸ್ಸಿನಲ್ಲಿ ಕೂಡ ತನ್ನದಲ್ಲದುದಕ್ಕೆ ಆಸೆಯನ್ನು ಪಡೆದೇ ಇರುವುದು. ಅದನ್ನೇ ಈಶಾವಾಸ್ಯದ ಮೊದಲನೇ ರುಕ್ಕು ಹೇಳಿರುವುದು. ಮಾ ಗೃಧಃ ಕಸ್ಯ ಸ್ವಿದ್ದನಃ, ಇನ್ನೊಬ್ಬರ ಧನವನ್ನು ಮನಸ್ಸಿನಲ್ಲೂ ಕಳ್ಳತನ ಮಾಡಬೇಡ ಎಂದು. ಪ್ರತಿಯೊಬ್ಬನು ಪ್ರತಿಯೊಂದು ಸರ್ತಿ ಊಟ ಮಾಡುವಾಗಲೂ ಇದು ನನ್ನ ದುಡಿಮೆಯಿಂದ ಬಂದದ್ದೇ ಅಥವಾ ಇನ್ನೊಬ್ಬರ ಹಣದಿಂದ ಬಂದದ್ದೇ ಎಂದು ಯೋಚಿಸಬೇಕು. ಭರತ ಶ್ರೀರಾಮನ ತಮ್ಮ. ಒಂದು ಗಳಿಗೆಯೂ ಮನಸ್ಸಿನಲ್ಲೂ ಶ್ರೀರಾಮನದಾಗಬೇಕಾಗಿದ್ದ ಸಿಂಹಾಸನಕ್ಕಾಗಿ ಆಸೆಪಟ್ಟವನಲ್ಲ. ಆದರೆ ಕೈಕೇಯಿಯಿಂದಾಗಿ ಅವನಿಗೂ ಕಳಂಕ ಮೆತ್ತಿಕೊಂಡಿತ್ತು. ಈಗ ಪಾದುಕಾದೇವಿಯನ್ನು ಶ್ರೀರಾಮನ ಪ್ರತಿನಿಧಿಯಾಗಿ ಕೋಸಲ ಸಿಂಹಾಸನಾಧೀಶ್ವರಿಯಾಗಿ ಕರೆತಂದದ್ದರಿಂದ ಅವನ ಈ ಆತ್ಮಗುಣಕ್ಕೆ ಮನಸೋತು ಕೀರ್ತಿ ಎಂಬ ಕನ್ಯೆ ಅವನನ್ನು ವರಿಸಿದ್ದಾಳೋ ಎಂಬಂತೆ ಕಾಣುತ್ತಿತ್ತು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಜನರು ಭರತನ ಹಿರಿಮೆಯನ್ನು ಗುರುತಿಸಿದ್ದರು. ಅದು ಅವನಿಗೆ ಶಾಶ್ವತವಾದ ಕೀರ್ತಿಯನ್ನು ತಂದುಕೊಟ್ಟಿತ್ತು. ಶ್ರೀ ವೇದಾಂತ ದೇಶಿಕರದ್ದು ಕವಿಹೃದಯ. ಅವರು ಜ್ಞಾನ ಸಂಪನ್ನರು. ಭರತ ಅಯೋಧ್ಯೆಗೆ ಶ್ರೀರಾಮನ ಪಾದುಕೆಗಳನ್ನು ತಂದ ದೃಶ್ಯವನ್ನು ರೋಚಕವಾಗಿ ಕಣ್ಣಿಗೆ ಕಟ್ಟುವಂತೆ ಚಮತ್ಕಾರವಾಗಿ ಹೇಳಿದ್ದಾರೆ. ಯಾವತ್ತೂ ಪರರ ಧನವನ್ನು ತನ್ನದೆಂದು ತಿಳಿಯಬೇಡ. ನಿನ್ನ ಶ್ರಮದಿಂದ ನಿನಗೇನು ದೊರೆಯುತ್ತದೋ ಅದು ನಿನ್ನದು. ಅದನ್ನು ಮನಃಪೂರ್ವಕವಾಗಿ ಸಂತೋಷದಿಂದ ಅನುಭವಿಸು ಎನ್ನುತ್ತದೆ ಈಶಾವಾಸ್ಯ ಉಪನಿಷತ್ತು. ಭರತನು ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ. ಅವನು ಶ್ರೀರಾಮನ ಸ್ವತ್ತನ್ನು ಮನಸ್ಸಿನಲ್ಲಿ ಕೂಡ ಅಪಹರಿಸಲಿಲ್ಲ. ಇದರಿಂದಾಗಿ ಕೀರ್ತಿ ದೇವತೆಯು ಅವನನ್ನು ವರಿಸಿದ್ದಳು. ಅವನಿಗೆ ಶಾಶ್ವತವಾದ ಕೀರ್ತಿ ದೊರಕಿತ್ತು. ಉಪನಿಷತ್ತುಗಳನ್ನು ಓದಿದವರೇ ಜ್ಞಾನಿಗಳೇ ಇದನ್ನು ಅನುಸರಿಸುತ್ತಾರೆ ಎಂದೇನಿಲ್ಲ. ನಿತ್ಯ ಜೀವನದಲ್ಲೂ ಸಾಧಾರಣ ವ್ಯಕ್ತಿಗಳಲ್ಲೂ ಇಂತಹ ಆತ್ಮಜ್ಞಾನಿಗಳು ಸಿಗುತ್ತಾರೆ ನಮಗೆ. ಒಂದು ನಡೆದ ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಂದು ಶ್ರೀಮಂತರ ಮನೆ. ಶ್ರೀಮಂತಿಕೆಯ ಜೊತೆ ದಾನ ಧರ್ಮಗಳು ಯಥೇಚ್ಛವಾಗಿ ನಡೆಯುತ್ತಿದ್ದವು. ಮನೆಗೆ ಬಂದವರು ಆತಿಥ್ಯ ಸ್ವೀಕರಿಸದೆ ಹಾಗೆಯೇ ಹೋಗುತ್ತಿರಲಿಲ್ಲ. ಮನೆಯ ಯಜಮಾನಿಯೇ ಗಂಡ ಮಕ್ಕಳಿಗೆ ಅತಿಥಿಗಳಿಗೆ ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸುತ್ತಿದ್ದಳು. ಗಂಡ ಯಾವಾಗಲೂ ಹೇಳುತ್ತಿದ್ದ, ನೀನೇಕೆ ಕಷ್ಟಪಡುತ್ತೀಯಾ, ಅಡಿಗೆಗೂ ಬಡಿಸುವುದಕ್ಕೂ ಆಳುಗಳನ್ನು ಇಟ್ಟುಕೋ ಎನ್ನುತ್ತಿದ್ದ.
ಆದರೆ ಅವಳಿಗೆ ತನ್ನ ಮನೆಯವರಿಗೆ ಅತಿಥಿಗಳಿಗೆ ರುಚಿ ಶುಚಿಯಾಗಿ ಅಡಿಗೆ ಮಾಡಿ ಊಟ ಮಾಡಿಸುವುದರಲ್ಲೇ ಹೆಚ್ಚಿನ ತೃಪ್ತಿ ಸಂತೋಷ ಸಿಗುತ್ತಿತ್ತು. ದೇವರಿಗಾಗಿ ಭೋಜ್ಯ ತಯಾರಿಸಿ ನೈವೇದ್ಯಕ್ಕೆ ಇಟ್ಟಷ್ಟು ಸಂತೋಷ ತೃಪ್ತಿ ಅವಳಿಗೆ ಅದರಿಂದ ಸಿಗುತ್ತಿತ್ತು. ದಿನವೂ ಎಲ್ಲರಿಗೂ ಊಟ ಮುಗಿದ ಮೇಲೆ ತಾನು ತಟ್ಟೆಗೆ ಎಲ್ಲ ಬಡಿಸಿಕೊಂಡು ಊಟಕ್ಕೆ ಕುಳಿತುಕೊಳ್ಳುವುದು ಅವಳ ವಾಡಿಕೆಯಾಗಿತ್ತು. ಹಾಗೆ ತನಗೆ ಬೇಕಾದಷ್ಟನ್ನು ಬಡಿಸಿಕೊಂಡ ಮೇಲೆ ಅವಳು ನಿತ್ಯ ಹೊರಗೆ ಹೋಗಿ ತನ್ನ ತಟ್ಟೆಯಲ್ಲಿ ಸ್ವಲ್ಪ ತೆಗೆದುಕೊಂಡು ಯಾರಾದರೂ ಹಸಿದವರಿಗೆ ನೀಡಿ ನಂತರ ತಾನು ಊಟ ಮಾಡುತ್ತಿದ್ದಳು. ಒಂದು ದಿನ ಗಂಡ ಅವಳಿಗೆ ಪ್ರಶ್ನೆ ಮಾಡ್ತಾನೆ, ಯಾಕೆ ನಿನ್ನ ತಟ್ಟೆಯಿಂದ ಸ್ವಲ್ಪ ಅನ್ನ ತೆಗೆದುಕೊಡುತ್ತೀಯಾ? ನಿನಗೆ ಕಮ್ಮಿ ಆಗುವುದಿಲ್ಲವೇ? ಮನೆಯಲ್ಲಿ ಬೇಕಾದಷ್ಟು ಇಲ್ಲವೇ ಎಂದು ಕೇಳುತ್ತಿದ್ದ. ಅದಕ್ಕೆ ಅವಳು ದಾನ ಧರ್ಮ ಮಾಡಬೇಕು ಎಂದಳು. ಅವನಿಗೆ ನಗು ಬಂದಿತ್ತು. ಈ ಮನೆಯಲ್ಲಿ ದಾನ ಧರ್ಮ ಕಮ್ಮಿ ನಡೆಯುತ್ತಿದೆಯೇ? ನೀನೇಕೆ ನಿನ್ನ ತಟ್ಟೆಯಲ್ಲಿ ಕಮ್ಮಿ ಮಾಡಿಕೊಂಡು ಬೇರೆಯವರಿಗೆ ಕೊಡಬೇಕು ಎಂದು ಕೇಳಿದ. ಆಗ ಅವಳು ಹೇಳಿದ್ದು ಆಶ್ಚರ್ಯಕರವಾದ ಮಾತುಗಳು. ದಿನವೂ ನಡೆಯುವ ದಾನ ಧರ್ಮಗಳು ನಿಮ್ಮ ಬೆವರಿನ ಸಂಪಾದನೆ, ಆದರೆ ನನ್ನ ತಟ್ಟೆಯಲ್ಲಿರುವುದು ನನ್ನ ಬೆವರಿನ ಸಂಪಾದನೆ. ನನ್ನ ಸಂಪಾದನೆಯಲ್ಲಿ ನಾನು ಸ್ವಲ್ಪ ದಾನ ಮಾಡುತ್ತಿದ್ದೇನೆ ಅಷ್ಟೇ ಎಂದಳು. ಜ್ಞಾನ ಎಂದರೆ ಇದು ಅಲ್ಲವೇ? ದೇವಸ್ಥಾನಗಳಲ್ಲಿರುವ ಶಟಾರಿ ರೂಪದ ನಮ್ಮಾಳ್ವಾರರು ನಮ್ಮನ್ನು ಭಗವಂತನ ಪಾದಗಳಿಗೆ ಜೋಡಿಸುವ ಹಾಗೆ ಶ್ರೀ ವೇದಾಂತ ದೇಶಿಕರು ಸಹ ಪಾದುಕಾ ಸಹಸ್ರದ ಮೂಲಕ ನಮ್ಮನ್ನು ಭಗವಂತನ ಜೊತೆಗೆ ಜೋಡಿಸುತ್ತಿದ್ದಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.